ಯಲಬುರ್ಗಾ ತಾಲೂಕು ಕುಕ್ನೂರು ತಾಲೂಕಿನಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಸರ್ಕಾರದ್ದಿದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, PG ಸೆಂಟರ್, ಪೋಸ್ಟ್ ಗ್ರ್ಯಾಜುಯೇಟ್ ಸೆಂಟರ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ ಮತ್ತು ರೆಸಿಡೆನ್ಷಿಯಲ್ ಕಾಲೇಜ್ ಇದೆ. ಈ ಕಾಲೇಜುಗಳಿಗೆ ನಾವು ಕಟ್ಟಡ ಕಟ್ಟಿಬಿಟ್ಟಿದ್ದೇವೆ, ಮೂಲಭೂತ ಸೌಕರ್ಯ ಎಲ್ಲ ಕೊಟ್ಟಿದ್ದೇವೆ. ಆದರೆ ವಿದ್ಯಾರ್ಥಿಗಳ ಪ್ರತಿ ತಿಂಗಳು ಭೋಜನ ವ್ಯವಸ್ಥೆಗೆ, ಅವ್ರ ಊಟಕ್ಕೆ ನಾವು ಹಣ ಕೊಡಲಿಕ್ಕೆ ಆಗಿರಲಿಲ್ಲ. ಎಲ್ಲ ಕೊಟ್ಬಿಟ್ಟಿದ್ದೇವೆ. ಸ್ಟೂಡೆಂಟ್ಸ್ ಇದ್ದಾರೆ, ಅದಕ್ಕೆ ಅದನ್ನು ವಿಶೇಷವಾಗಿ ಒಂದು 2,000 ವಿದ್ಯಾರ್ಥಿಗಳಿಗೆ ಕೊಡಬೇಕಂದಾಗ ಮುಖ್ಯಮಂತ್ರಿಗಳನ್ನು ಒಪ್ಪಿಕೊಂಡು ಪ್ರತಿ ತಿಂಗಳ 2,000 ರೂಪಾಯಿ ಕೊಡಬೇಕು ನಾವು ಒಂದೊಂದು ವಿದ್ಯಾರ್ಥಿಗೆ ಊಟಕ್ಕೆ. 2,000 rupees ಪರ್ ಮಂತ್ ಪರ್ ಹೆಡ್. ಸೊ 2,000 ಸ್ಟೂಡೆಂಟಿಗೆ ಕೊಡಬೇಕು ಪರ್ ಮಂತ್. ಅದನ್ನು ಕೊಟ್ಟಿಗಾಲೇ 2 ತಿಂಗಳಾಯಿತು ಸ್ಟಾರ್ಟ್ ಆಗಿ. ಮತ್ತು ಬೇವೂರು ಅಂತ ಒಂದು ಗ್ರಾಮ ಇದೆ ನಮ್ಮಲ್ಲಿ, ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಕಾಲೇಜ್ ಮಾಡಲಿಕ್ಕೆ 18 ಕೋಟಿ ಕೊಟ್ಟಿದ್ದಾರೆ ಬಜೆಟಲ್ಲಿ. ಇನ್ನೂ ಹಲವಾರು ಕಾಮಗಾರಿಗಳು ನಮ್ಮ ತಾಲೂಕಿಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರೊಂದು ನಮ್ಮ ಜನ ಎಲ್ಲ, ನಮ್ಮ ಪ್ರಮುಖ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯ ಮುಖಂಡರು ಮಾನ್ಯ ಮುಖ್ಯಮಂತ್ರಿಗಳೊಂದು ಅಭಿನಂದನೆ ಸಲ್ಲಿಸ್ಬರೋಣ ಅಂತ ಹೇಳಿದ್ರಿಂದ ನಾವೆಲ್ಲರೂ ಸೇರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿ ಸನ್ಮಾನ ಮಾಡಿದ್ದೇವೆ. ಅದೇ ಥರ ಉಪಮುಖ್ಯಮಂತ್ರಿ DCM ಅವ್ರನ್ನೂ ಭೇಟಿ ಸನ್ಮಾನ ಮಾಡ್ತೇವೆ. ಪ್ರಿಯಾಂಕ ಖರ್ಗೆ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಮಂತ್ರಿ, ಅವ್ರಿಗೂ ಕೂಡ ಸನ್ಮಾನವನ್ನು ಮಾಡಿದ್ದೇವೆ.